ಬರೆದ ಸುವಾರ್ತೆ 4ನೇ ಅಧ್ಯಾಯ 47ನೇ ವಚನದಲ್ಲಿ ನೋಡುವಾಗ, ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ, ವಾಕ್ಯದಲ್ಲಿ ನೋಡುವಾಗ ಸಬ್ಹೆಡಿಂಗ್ನಲ್ಲಿ ಯೇಸು ಒಬ್ಬ ಪ್ರಧಾನನ ಮಗನನ್ನ ಮಾತಿನಿಂದಲೇ ಸ್ವಸ್ಥ ಮಾಡಿದ್ದು ಅನ್ನೋ ಭಾಗವನ್ನು ನೋಡುತ್ತೇವೆ. ಪ್ರಧಾನನ ಮಗನು ಅಸ್ವಸ್ಥನಾಗಿದ್ದರಿಂದ ಆತನು ಯೇಸು ಸ್ವಾಮಿ ಮಾಡಿದಂತಹ ಈ ಒಂದು ಗಲಿಲಾಯದಲ್ಲಿ ಕಾನ ಊರಿನಲ್ಲಿ ಈಗಾಗಲೇ ಆತನು ನೀರಿನಿಂದ ದ್ರಾಕ್ಷಾರಸ ಮಾಡಿದ್ದ ಮೊದಲನೇ ಮಹತ್ ಕಾರ್ಯ. ಇದನ್ನು ನೋಡುವಾಗ ಇದು ಎರಡನೇ ಮಹತ್ ಕಾರ್ಯ ಎಂಬುದಾಗಿ ನಾವು ಪರಿಗಣಿಸಬಹುದು. ಹೀಗಾಗಿ ಆ ಒಂದು ಪ್ರಧಾನನ ಮಗನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಬಂದ ಸುದ್ದಿಯನ್ನ ಕೇಳಿದ ಕೂಡಲೇ ಹೋಗಿ ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ ಎಂಬುದಾಗಿ ನೋಡಿದೆ. ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕು ಎಂಬುದಾಗಿ ಬೇಡಿಕೊಂಡು, ಪ್ರಧಾನನ ಮಗನು ಎನ್ನುವಾಗ ಆತನ ಲೀಡರು, ಆತನು ಬೇರೆ ಯಾರಿಗೆ ತನ್ನ ಅಸಿಸ್ಟೆಂಟ್ಸ್ಗೆ ಕಳಿಸಲಿಲ್ಲ. ಆತನು ಹೋಗಿದ್ದು ತಾನೇ ಬಂದಿದ್ದಾನೆ. ಪ್ರಧಾನನು ತನ್ನ ಮಗನ ಕುರಿತಾಗಿ ತಾನೇ ಯೇಸು ಸ್ವಾಮಿಯ ಹತ್ತಿರ ಬಂದು ಕೇಳ್ತಾ ಇದ್ದಾರೆ. ಏನಂತ? ನನ್ನ ಮಗನ ಸ್ವಸ್ಥ ಮಾಡುವುದಕ್ಕೆ ಬೇಡಿಕೊಂಡಿದ್ದೇನೆ. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡಿದರೆ ನಂಬುವುದೇ ಇಲ್ಲ ಎಂದು ಹೇಳಿದರು. ಆ ಪ್ರಧಾನ ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನೋದು. ಮತ್ತೆ ತಿರುಗಿ ಹೇಳ್ತೇನೆ, ಸ್ವಾಮಿ ನೀನು ಬರಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಸೂಚಕ ಕಾರ್ಯಗಳ, ಅದ್ಭುತ ಕಾರ್ಯಗಳನ್ನು ನಂಬೋದಿಲ್ಲ ನೀನು ಅಂತ. ಪ್ರಧಾನನು ತಿರುಗಿ ಹೇಳ್ತೇನೆ, ಬನ್ನಿ ಅಂತ. ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟರು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು ಎಂಬುದಾಗಿ. ಯೇಸು ಸ್ವಾಮಿಯು ವಾಕ್ಯದಲ್ಲಿ ನೋಡುವಾಗ ಪ್ರಧಾನನ ಮಗನ ಮನೆಗೆ ಹೋಗಲಿಲ್ಲ, ಪ್ರಧಾನನ ಮನೆಗೆ ಹೋಗಲಿಲ್ಲ. ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ಪ್ರಧಾನನು ನಂಬಿದನೆಂಬುದಾಗಿರುತ್ತೇವೆ. ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನ ಪ್ರಧಾನನು ಕೇಳಿ ಸ್ವೀಕರಿಸಿದ್ದನ್ನ ಸ್ವಾಮಿಯನ್ನ ಇಷ್ಟು ಬೇಡಿಕೊಂಡರು ನನ್ನೊಂದಿಗೆ ಬರಲಿಲ್ಲ ಎಂಬುದಾಗಿ ಆತನು ಯೇಸು ಕ್ರಿಸ್ತನ ವಿಷಯವಾಗಿ ಗುಣಗುಟ್ಟದೆ ಯೇಸು ಕ್ರಿಸ್ತನು ಹೇಳಿದಂತಹ ಮಾತನ್ನ ಸ್ವೀಕರಿಸಿ ಯೇಸು ಕ್ರಿಸ್ತನು ಹೇಳಿದಂತಹ ಮಾತನ್ನ ನಂಬಿದನೆಂಬುದಾಗಿ. ಆತನಲ್ಲಿ ಅನೇಕ ಒಂದು ಗೊಂದಲಗಳನ್ನ, ಅನೇಕ ಚಿಂತೆಯನ್ನ, ಕಂಫರ್ಟ್ ಇರತಕ್ಕಂಥ ಜೀವಿತದಿಂದ ಯೇಸು ಸ್ವಾಮಿ ಹತ್ರ ಬಂದಿದ್ದ. ನಾನು ಯೇಸು ಸ್ವಾಮಿ ಹತ್ರ ಬಂದಿದ್ದರೆ ನನಗೆ ಸಿಗುತ್ತೆ ಎಂಬುದಾಗಿ ಯೇಸು ಸ್ವಾಮಿ ಮಾತನ್ನ ಹೇಳಿದರು, ಹೋಗು ನಿನ್ನ ಮಗನ ಬರುತ್ತಾನೆ. ಆ ಒಂದು ನಂಬಿಕೆಯ ಮೂಲಕ ಆತನು ಹೋಗಿದ್ದಲ್ಲ. 52ನೇ ವಚನದಲ್ಲಿ ನೋಡುವಾಗ, 51-52ರಲ್ಲಿ ನೋಡುವಾಗ, ಅವನು ಇನ್ನು ಘಟ್ಟ ಹಿಡಿದು ಹೋಗಿದ್ರಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದರು. ನಿನ್ನ ಮಗನು ಬದುಕಿಕೊಂಡು ಅಂದರು. ಎಷ್ಟು ಗಂಟೆಗೆ ಅವನಿಗೆ ಹೋಗಿ ಇಳಿತರವಾಯಿತು ಎಂದು ಅವರನ್ನು ಕೇಳಿದಾಗ, ಅವರು ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರವು ಅವನು ಬಿಟ್ಟಿತ್ತು ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿ ಅದಾಯಿತು ಎಂದು ತಂದೆಯು ತಿಳಿದುಕೊಂಡಿದ್ದರಿಂದ ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ 2ನೇ ಸೂಚಕ ಕಾರ್ಯಗಳನ್ನು ಮಾಡಿದನೆಂಬುದಾಗಿ ನೋಡ್ತೇವೆ. ನಂಬಿಕೆ ವಿಷಯ ನೋಡ್ತೇವೆ. ನಿನ್ನ ಜೀವಿತದಲ್ಲಿ ಇಂಪಾಸಿಬಲ್ ಆಗಿರ್ತಕ್ಕಂತಹ ವಿಷಯ ಇರ್ಬೋದು, ನಿನ್ನ ಜೀವಿತದಲ್ಲಿ ಸಾವಿನ ಅಂಚಿನಲ್ಲಿರ್ತಕ್ಕಂಥ ವಿಷಯವಾಗಿರ್ಬೋದು. ಪ್ರಧಾನ ಮಗನು ಸಾಯುವಂತ ಒಂದು ಹಂತದಲ್ಲಿದ್ದ, ಈಸ್ ಗೋಯಿಂಗ್ ಟು ಡೆಡ್, ಸಾವಿನ ಒಂದು ಕೊನೆ ಹಂತದಲ್ಲಿದ್ದ. ಯೇಸು ಸ್ವಾಮಿ ಆ ಒಂದು ಕೊನೆ ಕ್ಷಣದಲ್ಲಿ ನಿನ್ನೊಂದಿಗೆ ಮಾತನಾಡುವಾಗ, ಮಾತಿನ ಮೂಲಕ ನಿನ್ನನ್ನು ಬಲಪಡಿಸುವಾಗ, ನಿನ್ನೊಂದಿಗೆ ಆತನು ಮಾತನಾಡಿದಾಗ ನೀನು ನಂಬಲಿಕ್ಕೆ ಸಾಧ್ಯನಾ? ಅನೇಕರು ನೋಡುವಾಗ ಕೊನೆಯ ಹಂತದಲ್ಲಿ ಯೇಸು ಸ್ವಾಮಿ ನಿನ್ನನ್ನು ಬಿಡುಗಡೆಯನ್ನು ಮಾಡ್ತಾನೆ, ಯೇಸು ಸ್ವಾಮಿ ನಿನ್ನ ರೋಗವನ್ನು ಗುಣಪಡಿಸುತ್ತಾನ ಎಂಬುದಾಗಿ ಆತನು ನಿನ್ನೊಂದಿಗೆ ಮಾತನಾಡಿದಾಗಲೂ ಸಹ ನಾವು ಹಾಸ್ಪಿಟಲ್ಗಳನ್ನು ಸರ್ಚ್ ಮಾಡ್ತೇವೆ, ಡಾಕ್ಟರ್ಸ್ಗಳಿಗೆ ವಿಸಿಟ್ ಮಾಡ್ತೇವೆ. ಹೀಗಾಗಿ ದೇವರು ನಿನ್ನೊಂದಿಗೆ ಯಾವ ವಿಷಯದಲ್ಲಿ, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಇರಲಿ, ನಿನ್ನ ಕುಟುಂಬದಲ್ಲಿರ್ತಕ್ಕಂತಹ ಅಸಮಾಧಾನ ಇರಲಿ, ನಿನ್ನ ಕುಟುಂಬದಲ್ಲಿರ್ತಕ್ಕಂತಹ ಜಗಳ ಇರಲಿ, ನಿನ್ನ ಕುಟುಂಬದಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳ ಕುರಿತಾಗಿ ದೇವರು ನಿನ್ನೊಂದಿಗೆ ಮಾತನಾಡುವಾಗ ನೀನು ಆತನ ಮಾತನ್ನ ನಂಬ್ತಾ ಇದೆಯಾ, ಸ್ವೀಕರಿಸ್ತಾ ಇದೆಯಾ ಎಂಬುದಾಗಿ ಯೋಚನೆ. ಸ್ವಾಮಿ ಪ್ರಾರ್ಥನೆ, ಸ್ವಾಮಿ ನೀನು ನನ್ನೊಂದಿಗೆ ಮಾತನಾಡುವಾಗ ನಾನು ಅದನ್ನು ನಂಬಲಿಕ್ಕೆ ಸಹಾಯ, ನಂಬುವಂತ ಮಗನು ಮಗಳು ನಾನು. ಒಂದು ವೇಳೆ ನೀನು ಆತನ ಮಾತನ್ನ ನಂಬಿದಲ್ಲಿ
ನಿನ್ನ ನಿನ್ನ ಸೂಚಕ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ, ನಿನ್ನ ಜೀವಿತ ನಿನ್ನ ಅದ್ಭುತ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ. ಹಾಲೆಲೂಯಾ. ನಂಬು ಆತನ ನಂಬಿಕೆ ಇಲ್ಲ ಆತನ ಪಾದ